Hello everyone, welcome back to my channel TSL Slow. Please subscribe to my channel. ಫ್ರೆಂಡ್ಸ್, ಇವತ್ತೊಂದು ನೋಡಿ ಈ ಥರ ನಾನು ಬ್ರೈಡಲ್ ಕುಚ್ಚು ಡಿಸೈನ್ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ನಾನು ಮೆಂತೆ ಕಲರ್ ಮತ್ತು ನೋಡಿ ಸಿಲ್ವರ್ ಕಲರ್ ಬರುತ್ತೆ, ಒಂಥರ ಯೆಲ್ಲೋ ಶೇಡಲ್ಲಿದೆ. ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಶೇಡ್ನ ನಾನು ತೊಗೊಂಡಿದ್ದೀನಿ. ನೋಡಿ, ಇದು ಸಿಲ್ವರ್ ಕಲರು ಮತ್ತು ಇನ್ನೊಂದು ಇದೊಂಥರ ಡಾರ್ಕ್ ಎಲ್ಲೋ ಒಂಥರ ಮೆಂತೆ ಕಲರಲ್ಲಿ ಬರುತ್ತೆ. ಇದನ್ನು ತೊಗೊಂಡಿದ್ದೀನಿ. ಒಂದು ಸಿಂಪಲ್ ಆಗಿರೋ ಕುಚ್ಚು ನಾನು ಹೇಳ್ಕೊಡ್ತಾಯಿದ್ದೀನಿ. ನೋಡಿ, ಇದು ಬುಲೆಟ್ ಬ್ರ್ಯಾಂಡು ಫ್ರೆಂಡ್ಸ್. ಥ್ರೆಡ್ಡು ನಾನು ಯೂಶ್ವಲಿ ಇದನ್ನೇ ಯೂಸ್ ಮಾಡೋದು. ಬನ್ನಿ ನೋಡೋಣ. ಈಗ ನಾನು ಸಿಲ್ವರ್ ಕಲರ್ ಬೀಡ್ಸ್ ಸಹ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಸಿಲ್ವರ್ ಥ್ರೆಡ್ ಇರೋದ್ರಿಂದ ನಾನು ಮೀಡಿಯಮ್ ಸೈಜ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನಿಲ್ಲಿ ಲೇಸಿಗೆ ಹಾಕಿರೋದು ಫ್ರೆಂಡ್ಸ್. ಇದು ಕ್ಲೈಂಟಿಂದು ಡಿಸೈನು ಆಗಿರೋದ್ರಿಂದ ನಾನು ಲೇಸಿಗೆ ಹಾಕ್ತಾಯಿದ್ದೀನಿ. ನೋಡಿ, ಈಗ ನಾನು 6 ಎಳೆ ದಾರ ತೊಗೊಂಡು ತಗೊಂಡು ಇಟ್ಕೊಂಡಿದ್ದೀನಿ. ತುದಿಲಿ ನೀಡಲ್ ನಂಬರ್ 10 ಸಹ ತೊಗೊಂಡಿದ್ದೀನಿ. 0.75 mm. ಇದು ತುಲಿಪ್ ಜಪಾನ್ ಅಂತ ಬರುತ್ತಲ್ಲ, ಈ ಬ್ರ್ಯಾಂಡು. ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ಸೈಡನ್ನೇ ನಮ್ಮ ಸೈಡನ್ನೇ ಇಟ್ಕೊಂಡ್ಬಿಟ್ಟು ಬಟ್ಟೆನ ಲಾಕ್ ಮಾಡಬೇಕು. ಈ ಥರ ಒಂದು ಸಲ ಲಾಕ್ ಮಾಡಿ ಆದಮೇಲೆ ಇನ್ನೊಂದು ಸಲ ಪಕ್ಕದಲ್ಲಿ ಲಾಕ್ ಮಾಡ್ತೀನಿ. ಫ್ರೆಂಡ್ಸ್, ಇದು ಲೇಸ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನಿಮಗೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಸಹ ಪರ್ಚೇಸ್ ಮಾಡ್ಬೋದು. ನೋಡಿ, ಲಾಕ್ ಆದಮೇಲೆ ನನಗೆ 2 ಚೈನ್ಸ್ ಹಾಕ್ತೆ. 2 ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಪಕ್ಕದಲ್ಲಿನೇ ನಾನು ಇಲ್ಲಿ ಈ ಥರ ಚುಚ್ಚಿ ಒಂದು ಕಂಬ ಮಾಡ್ತಾಯಿದ್ದೀನಿ, ಅಂದರೆ ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ನೋಡಿ, 2 ಚೈನ್ ಆದಮೇಲೆ ಡಬಲ್ ಕ್ರೋಶೆಟ್ ಮಾಡಿದೆ, ಮತ್ತು 1 ಚೈನ್ ಹಾಕ್ತೆ. 1 ಚೈನ್ ಹಾಕಿದ್ಮೇಲೆ ಇವಾಗ ಒಂದು ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ, ಇನ್ಸರ್ಟ್ ಮಾಡ್ತಾಯಿದ್ದೀನಿ ಈ ಥರ. ನೋಡಿ, ಇದು ಮೀಡಿಯಮ್ ಸೈಜ್ದು. ನೀವು ಬೇರೆ ಇದೇ ಶೇಪಲ್ಲಿ ಅಂದರೆ ಇದೇ ಸೈಜಲ್ಲಿ ಬೇರೆ ಯಾವುದಾದ್ರೂ ನೀವು ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಬೀಡ್ ಆದಮೇಲೆ ನಾನು 2 ಸಲ ಚೈನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ. ಆಮೇಲೆ ಸೂಜಿ ಮೇಲೆ 1 ಸಲ ದಾರ ತಗೊಂಡು ಆ ಹಿಂದೆ ಗ್ಯಾಪ್ ಇರುತ್ತಲ್ಲ, ಡಬಲ್ ಕ್ರೋಶೆಟ್ ಮತ್ತು 2 ಚೈನ್, ಆ ಗ್ಯಾಪಲ್ಲಿ ನಾನು ಮತ್ತೆ ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಆ ಗ್ಯಾಪಲ್ಲಿ ನಾನು ಒಂದು ಕಂಬ, ಅಂದರೆ ಡಬಲ್ ಕ್ರೋಶೆಟ್ ಒಂದೇ. ಸೂಜಿ ಮೇಲೆ 1 ಸಲ ದಾರ ತೊಗೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡರಲ್ಲೊಂದು ಮಾಡಿದ್ರೆ ಅದು ಡಬಲ್ ಕ್ರೋಶೆಟು. ನೋಡಿ, ಇವಾಗ ಆರ್ಚ್, ಅಂದರೆ ಇದೊಂದು ಸಣ್ಣ ಥರ ಆರ್ಚ್ ಥರ ಕಾಣಿಸುತ್ತೆ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು. ನೋಡಿ, ಈ ಸೈಜ್ ನಾನು 4 ಹಾಕಿದ್ದೀನಿ. ಇವಾಗ ಈ ಸೈಜ್ ಬರುತ್ತೆ. ಇದು ತುಂಬ ಸಣ್ಣದಾಯಿತು ಅಂತ ನಾನು ಇನ್ನೂ ಒಂದು ಸಲ ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಬೀಡ್ ಆದಮೇಲೆ 2 ಚೈನ್ ಹಾಕಿ 5 ಡಬಲ್ ಕ್ರೋಶೆಟ್ ಮಾಡಿದ್ದೀನಿ ಫ್ರೆಂಡ್ಸ್. 5 ಡಬಲ್ ಕ್ರೋಶೆ ಆದಮೇಲೆ ಅದು ಸಹ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಮತ್ತೆ ಸೂಜಿ ಮೇಲೆ 1 ಸಲ ದಾರ ತೊಗೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ನಾನು ಒಂದು ಕಂಬನ ಮಾಡ್ತಾಯಿದ್ದೀನಿ. ಡೈರೆಕ್ಟ್ ಇಲ್ಲಿ ಲಾಕ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಡೈರೆಕ್ಟ್ ಕಂಬ ಮಾಡ್ತಾಯಿದ್ದೀನಿ, ಎಲ್ಲಿಗೆ ಬರುತ್ತೋ ನೋಡ್ಕೊಂಡು. ನೋಡಿ, ಈ ಥರ ಬರುತ್ತೆ, ಸಣ್ಣದಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು. ನೋಡಿ, ಮತ್ತೆ 1 ಚೈನ್ ಹಾಕಿದ್ಮೇಲೆ ಮತ್ತೆ ಒಂದು ಬೀಡನ್ನ ಹಾಕ್ತೀನಿ. ಬೀಡ್ ಹಾಕಿ ಆದಮೇಲೆ ನಾನಿಲ್ಲಿ ಮತ್ತೆ 2 ಚೈನ್ಸ್ ಮಾಡಿ ಮತ್ತೆ ಸೂಜಿ ಮೇಲೆ 1 ಸಲ ದಾರ ತೊಗೊಂಡು ಹಿಂದೆ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡರಲ್ಲೊಂದು ಮಾಡ್ತೀನಿ. ಸೊ ಅದು ಒಂದು ಡಬಲ್ ಕ್ರೋಶೆ ಆಯಿತು ಫ್ರೆಂಡ್ಸ್. ಸೊ ಇದು ಗ್ಯಾಪಲ್ಲಿ ನಾನು 5 ಡಬಲ್ ಕ್ರೋಶೆಟ್ಸ್ ಮಾಡ್ತೀನಿ. ಲಾಸ್ಟ್ ಟೈಮ್ 5 ಮಾಡಿದ್ದೆ ಅಲ್ವಾ. ಇಲ್ಲಾಂದರೆ ನಿಮಗೆ ಜಾಸ್ತಿ ದಪ್ಪ ಬೇಕು ಅಂತಂದರೆ 6 ಕೂಡ ಮಾಡ್ಬೋದು, ಇಲ್ಲ ಸಣ್ಣ ಬೇಕಂದರೆ 4 ಕೂಡ ಮಾಡ್ಬೋದು. ನಾನಿಲ್ಲಿ 5 ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ 4 ಆಯಿತು. ಈಗ ಲಾಸ್ಟ್ ಟೈಮ್ 5 ಮಾಡ್ತಾಯಿದ್ದೀನಿ. ಇದು ಲಾಸ್ಟ್ ಡಬಲ್ ಕ್ರೋಶೆ. ಇದು ಕೂಡ ಮಾಡಿ ಆದಮೇಲೆ ಇದು ಸಹ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ನಾನು ನೆಕ್ಸ್ಟ್ ಕಂಬ ಮಾಡ್ತೀನಿ. ಲಾಕ್ ಮಾಡಲ್ಲ ಫ್ರೆಂಡ್ಸ್, ನಾನು ಕಂಬ ಮಾಡ್ತೀನಿ. ನೋಡಿ, ಈ ಥರ ಬರ್ತಾ ಹೋಗುತ್ತೆ. ಇದು ಸಿಂಗಲ್ ಸ್ಟೆಪ್ ಡಿಸೈನು. ಇದು ನೆಕ್ಸ್ಟು ಮತ್ತೆ ಬೇಕಂದರೆ ನಾವು ಮತ್ತೆ ಹಾಕೋಬೋದು. ನಾನಿಲ್ಲಿ ಇನ್ನೂ ಒಂದು ಡಿಸೈನ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನೋಡಿ, ಈ ಥರ ಕಾಣಿಸ್ತಾ ಇದೆ ಫುಲ್ಲು. ನೋಡಿ ಫ್ರೆಂಡ್ಸ್, ನಾನು ಫುಲ್ ಲೇಸಿಗೆ ಪೂರ್ತಿ ಇದೇ ಥರ ಹಾಕ್ಕೊಂಡಿದ್ದೀನಿ. ನಿಮಗೆ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆಲ್ಲ ಇಷ್ಟ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಲಾಸ್ಟಲ್ಲಿದ್ದೀನಿ, ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಪಲ್ಲು ಅಳತೆ ಅದು ಫ್ರೆಂಡ್ಸ್. ನೋಡಿ, ಈಗ ಮತ್ತೆ ಲಾಸ್ಟಲ್ಲಿ ಕೂಡ ನಾನು ಸಿಂಗಲ್ ಕ್ರೋಶೆಯಿಂದ ಒಂದು ಲಾಕ್ ಮಾಡ್ತೀನಿ, ಅಂದರೆ ಕಂಬ ಮಾಡ್ತಾಯಿದ್ದೀನಿ. ಅಲ್ಲಿ ಎಂಡ್ ಆಗುತ್ತೆ ಇದು. ಈಗ ಎಂಡ್ ಆಗಿ ಆದಮೇಲೆ ನಾನಿಲ್ಲಿ ಬಟ್ಟೆನ ಉಲ್ಟಾ ಮಾಡ್ಕೋತಾ ಇದ್ದೀನಿ. ಇವಾಗ ನಾವು ನೆಕ್ಸ್ಟ್ ಉಲ್ಟಾ ಮಾಡ್ಕೊಂಡು ಮಾಡಬೇಕಾಗತ್ತೆ. ಈಗ ಪ್ರತಿಯೊಂದು ಗ್ಯಾಪ್ ಇರುತ್ತೆ ನೋಡಿ ಫ್ರೆಂಡ್ಸ್, ಅಲ್ಲಿ
ಗ್ಯಾಪ್ ಕಾಣಿಸ್ತಾ ಇದೆ, ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡಬೇಕು ಫ್ರೆಂಡ್ಸ್. ನೋಡಿ ಆ ಗ್ಯಾಪಲ್ಲಿ ಪ್ರತಿಯೊಂದು ಗ್ಯಾಪ್ ಕಾಣಿಸುತ್ತೆ, 5 ಗ್ಯಾಪ್ ಕಾಣುತ್ತೆ, ಇಲ್ಲ 4 ಆದ್ರೂ ನಾವು ಮಾಡ್ಕೊಳ್ಬೋದು. ಈಗ 3rd ಒನ್ ಮಾಡ್ತಾಯಿದ್ದೀನಿ, ಆಮೇಲೆ 4th ಒನ್. ಈಗ ನೆಕ್ಸ್ಟ್ ಅಲ್ಲಿ ಬೀಡ್ ಹಿಂದೆ ಒಂದು ಗ್ಯಾಪ್ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್, ಬೀಡ್ ಹಿಂದ್ಗಡೆ ಕಾಣಿಸ್ತಾ ಇದೆ, ಆ ಹಿಂದೆ ಹೋಗಿ ನಾನು ಇನ್ನೂ ಒಂದು ಮಾಡ್ತಾಯಿದ್ದೀನಿ, ಲಾಕ್ ಅಥವಾ ಸಿಂಗಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ನೋಡಿ ಹಿಂದೆ ಅಲ್ಲಿ ಬೀಡ್ ಹಿಂದೆ ಲಾಕ್ ಇರುತ್ತಲ್ಲ ಅಲ್ಲಿ, ಸೊ 5 ನಾನು ಸಿಂಗಲ್ ಕ್ರೋಶೆಟ್ ಮಾಡಿದ್ದೀನಿ. ಅದಾದಮೇಲೆ 5 ಚೈನ್ಸ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ. ನೋಡಿ 5 ಚೈನ್ ಆಗಿದ್ಮೇಲೆ ಇವಾಗ ನೆಕ್ಸ್ಟ್ ಆರ್ಚ್ ಇರ್ತಾರೆ ಅಲ್ಲಿ ಹಿಂದೆ ಬೀಡ್ ಹಿಂದೆ ಗ್ಯಾಪ್ ಇರುತ್ತೆ, ಅಲ್ಲಿ ಹೋಗಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ನೋಡಿ ಈ ಥರ ಕಾಣಿಸ್ತದೆ. ಈಗ ಮತ್ತೆ ನಾನಿಲ್ಲಿ 5 ಚೈನ್ಸ್ ಮಾಡ್ತೀನಿ ಫ್ರೆಂಡ್ಸ್. 5 ಚೈನ್ಸ್ ಮಾಡಿ ಆದಮೇಲೆ ಇವಾಗ ನೆಕ್ಸ್ಟ್ ಬೀಡ್ ಇರುತ್ತಲ್ಲ ಅದೇ ಥರ ನೆಕ್ಸ್ಟ್ ಬೀಡಲ್ಲೂ ನಾನು ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಪ್ರತಿಯೊಂದು ಆರ್ಚಲ್ಲೂ ನಾವು 5 ಚೈನ್ ಹಾಕ್ಬಿಟ್ಟು ಒಂದು ಲಾಕ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್. ಇಡೀ ಡಿಸೈನು ಇದೇ ಥರ ಕಂಟಿನ್ಯೂ ಆಗುತ್ತೆ. ಇದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ. ನೋಡಿ ಇದು ಹಿಂದ್ಗಡೆ ಈ ಥರ ಕಾಣಿಸುತ್ತೆ. ನಾವು ನೆಕ್ಸ್ಟ್ ಸ್ಟೆಪ್ ಹೋಗಬೇಕಲ್ವ, ಅದಕ್ಕೆ ನಾನು ಬ್ಯಾಕ್ ಸೈಡನ್ನೇ ಟರ್ನ್ ಮಾಡ್ಕೊಂಡು ಮಾಡಿದ್ದೀನಿ. ಇಲ್ಲ ನೀವು ಮತ್ತೆ ದಾರ ಕಟ್ ಮಾಡ್ಕೊಂಡು ಕೂಡ ನೀವು ಸ್ಟಾರ್ಟಿಂಗಿಂದನೂ ಮಾಡ್ಬೋದು. ಸೊ ಇದೇ ಈಸಿ ಆಗುತ್ತೆ, ದಾರ ಏನು ಕಟ್ ಮಾಡೋದು ಅಂತ ನಾವು ಹೀಗೆ ಬ್ಯಾಕ್ ಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅಷ್ಟೇ. ಸೊ 5 ಚೈನ್ಸ್ ಹಾಕಿ ನಾನು ಪ್ರತಿಯೊಂದು ಬೀಡಿಂದ ಹೋಗಿ ಲಾಕ್ ಮಾಡಿದ್ರೆ ಅಷ್ಟೇ ಫ್ರೆಂಡ್ಸ್. ಇದು ನೋಡಿ ಈ ಥರ ಕಾಣಿಸ್ತಾ ಇದೆ. ನೋಡಿ ಹಿಂದೆ ಇದು ಫ್ರಂಟ್ ಸೈಡು ಈ ಥರ ಕಾಣಿಸ್ತಾ ಇದೆ, ಇದು ಮುಂದ್ಗಡೆ ಈ ಥರ ಕಾಣಿಸ್ತಾ ಇದೆ, ಇದು ಬ್ಯಾಕ್ ಸೈಡು, ಸ್ಯಾರಿ ಬ್ಯಾಕ್ ಸೈಡ್ ಇದೆ, ಈ ಥರ ಕಾಣಿಸ್ತಾ ಇದೆ. ಸೊ ನೋಡಿ ನಾನು ಎಂಡಲ್ಲಿ ಬಂದು ಈ ಥರ ಲಾಕ್ ಮಾಡಿದ್ದೀನಿ. ಸ್ಯಾರಿ ಫುಲ್ ಇದೇ ಥರ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ನೋಡಿ ಇವಾಗ ಫ್ರಂಟ್ ಸೈಡ್ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನಾನು ಇವಾಗ ಫ್ರಂಟ್ ಸೈಡಿಂದ ಇವಾಗ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ ಅಲ್ಲಿ 2 ಚೈನ್ ಹಾಕಿ ನಾನು ದಾರ ಕಟ್ ಮಾಡ್ಕೊಂಡಿರ್ತೀನಿ. ಈಗ ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಇದು ಸಿಲ್ವರ್ ಕಲರ್ ಥ್ರೆಡ್ನ 6 ಎಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಇದು ಕೂಡ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ನೆಕ್ಸ್ಟ್ ಸ್ಟೆಪ್ನ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಎಲ್ಲಿ ಲಾಕ್ ಮಾಡಿದ್ದಲ್ಲ ಆವಾಗಲೇ ಅಲ್ಲಿ ಮೇಲ್ಗಡೆನೆ ನಾನು ಎಲ್ಲಿ ದಾರ ಕಟ್ ಮಾಡಿರ್ತೀನಿ ಅಲ್ಲಿ ಹೋಗಿ ನಾನು ದಾರನ ತಂದು ಒಂದ್ಸಲ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಈ ಥರ ಲಾಕ್ ಮಾಡಿ ಆದಮೇಲೆ ಪಕ್ಕದ 5 ಚೈನ್ ಬ್ಲಾಕಲ್ಲಿ ನಾನು ಮತ್ತೆ ಇನ್ನೊಂದ್ಸಲ ಲಾಕ್ ಮಾಡ್ಕೊತಾ ಇದ್ದೀನಿ, ಅದು ಸ್ಟಿಫಾಗಿ ನಿಲ್ಲಿ ಅಂತ ಅಷ್ಟೇ ಫ್ರೆಂಡ್ಸ್. ನೋಡಿ ಇವಾಗ ನಾನು ಮತ್ತೆ ಇವಾಗ ನೆಕ್ಸ್ಟ್ ಅಲ್ಲೇ ಅದೇ ಚೈನ್ ಗ್ಯಾಪಲ್ಲಿ ನಾನು ಇನ್ನೊಂದ್ಸಲ ಸಿಂಗಲ್ ಕ್ರೋಶೆಟ್ ಮಾಡಿದೆ. ಸಿಂಗಲ್ ಕ್ರೋಶೆ 2 ಸಲ ಸಿಂಗಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ನಾನು ದಾರನ ತಂದು ನೋಡಿ ಈಗ 3 ಆಗಿರುತ್ತೆ ದಾರ ಸೂಜಿ ಮೇಲೆ, ಆಮೇಲೆ 2 ಮಾಡಿದರೆ ಡಬಲ್ ಕ್ರೋಶೆ. ಮತ್ತೆ ಇವಾಗ ಅದೇ ಗ್ಯಾಪಲ್ಲಿ ನಾನಿಲ್ಲಿ ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ನಾನಿಲ್ಲಿ ಒಂದು ಆರ್ಚ್ ಮಾಡ್ತಾಯಿದ್ದೀನಿ, ಆರ್ಚ್ ಶೇಪಲ್ಲಿ ಅದೇ ನೆಕ್ಸ್ಟ್ ಗ್ಯಾಪಲ್ಲಿ ಇದು ನೋಡಿ. ಇವಾಗ ನಾನು ಆರ್ಚ್ ಇದೆಷ್ಟು ಫಿಲ್ ಆಗುತ್ತೋ ಅಂತಂದರೆ ನನಗೆ ಇಲ್ಲಿ 12 ಬೇಕಾಗಿದೆ ಫ್ರೆಂಡ್ಸ್ ಡಬಲ್ ಕ್ರೋಶೆಟು. ಸೊ ನಾನು 12 ಬರೋ ಥರ ಮಾಡ್ತಾಯಿದ್ದೀನಿ. ಆರ್ಚ್ 12 ಆದರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ನೀವು ಮಧ್ಯದಲ್ಲಿ ಒಂದಿಲ್ಲಿ ಬೀಡ್ಸ್ ಕೂಡ ಹಾಕ್ಕೊಳ್ಬೋದು 5 ಆದಮೇಲೆ ಅಥವಾ 6 ಆದಮೇಲೆ. ಸೊ ನಿಮ್ಗೆ ಆರ್ಚ್ ಎಲ್ಲಿ ಕಂಪ್ಲೀಟ್ ಆಗುತ್ತೋ ಅಲ್ಲಿ ನೋಡ್ಕೊಂಡು ಅಷ್ಟು ನೀವು ಡಬಲ್ ಕ್ರೋಶೆಟ್ ಮಾಡಬೇಕಾಗುತ್ತೆ. ನನಗೆ ಇಲ್ಲಿ 12ಗೆ ಆರ್ಚ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಈ ಥರ ನೀವಿಲ್ಲಿ ತ್ರಿಬಲ್ ಕ್ರೋಶೆಟ್ ಕೂಡ ಮಾಡ್ಬೋದು, ಅದು ತುಂಬ ದೊಡ್ಡದಾಗಿಬಿಡುತ್ತೆ ಅಂತ ನಾನಿಲ್ಲಿ ಡಬಲ್ ಕ್ರೋಶೆಟ್ ಮಾಡಿದ್ದೀನಿ. ಈ ಡಿಸೈನ್ ಫುಲ್ ಡಬಲ್ ಕ್ರೋಶೆಟಲ್ಲೇ ಮುಗ್ದೋಗುತ್ತೆ ಫ್ರೆಂಡ್ಸ್, ತ್ರಿಬಲ್ ಕ್ರೋಶೆ ಏನೂ ಬರಲ್ಲ ಇಲ್ಲಿ, ಬರೀ ಡಬಲ್ ಕ್ರೋಶೆ ಫುಲ್ ಹಾಕ್ಕೊಂಡು ಹೋಗೋದಷ್ಟೇ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನು. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ, ಸಣ್ಣ ಆರ್ಚ್ ಥರ ಕಾಣಿಸ್ತಾ ಇದೆ ನೋಡಿ. ಈಗ ನಾನು ನೆಕ್ಸ್ಟ್ 5 ಚೈನ್ ಬ್ಲಾಕ್ ಇದೆಯಲ್ಲ ಅಲ್ಲಿಗೆ ಹೋಗಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಲಾಕ್ ಮಾಡಿ ಆದಮೇಲೆ ಮತ್ತು ಅಲ್ಲಿಂದನೇ ನಾನು ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ 5 ಚೈನ್ ಬ್ಲಾಕಲ್ಲಿ ಹೋಗಿ ಡಬಲ್ ಕ್ರೋಶೆಟ್ ಮಾಡಬೇಕು ಅಷ್ಟೇ ಫ್ರೆಂಡ್ಸ್. ಇಲ್ಲಿ ಏನಿಲ್ಲ, ಡಬಲ್ ಕ್ರೋಶೆ ಮಾಡ್ತಾ ನಾವು ನೆಕ್ಸ್ಟ್ ಬ್ಲಾಕಲ್ಲಿ ಹೋಗಿ ನಾವು ಲಾಕ್ ಮಾಡಿಬಿಟ್ರೆ ಆಗೋಯ್ತು, ಏನಿಲ್ಲ. ನಿಮಗೆ ಬೀಡ್ಸ್ ಬೇಕಂತಂದರೆ ಇಲ್ಲಿ ಬೀಡ್ಸ್ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇದೇ ಥರ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಫುಲ್ ನೋಡಿ ಇದೇ ಥರ ನಾನು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡಿದ್ದೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು ಡಿಸೈನು, ಬಿಗಿನರ್ಸ್ ಆರಾಮಾಗಿ ಕೂಡ ಕಲಿಬೋದು.
ನೋಡಿ ನಿಮಗೂ ಅರ್ಥ ಆಗಿದೆ ಅಂದ್ಕೊತೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಚೈನ್ ಬ್ಲಾಕಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ಒಂದು ಆರ್ಚು ಇನ್ನೊಂದು ಆರ್ಚ್ ಇರುತ್ತಲ್ಲ, ಇಲ್ಲಿ ನಾವು ಬೀಡ್ ಹಾಕೋಬೋದು. ಒಂದು ಆರ್ಚ್ ಇನ್ನೊಂದು ಆರ್ಚ್ ಮಧ್ಯದಲ್ಲಿ ಇರುತ್ತಲ್ಲ, ಇಲ್ಲಿ ಕುಚ್ಚು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಪ್ರತಿಯೊಂದು ಆರ್ಚಲ್ಲೂ ನಾವು ಕುಚ್ಚು ಹಾಕ್ಕೊಳ್ಬೇಕು. ನೆಕ್ಸ್ಟು ಇದೇ ಥರ ನೀವು ಸಾರಿ ಫುಲ್ ಕಂಟಿನ್ಯೂ ಮಾಡಿ. ನೋಡಿ ಈ ಥರ ಕಾಣಿಸ್ತಿದೆ. ನಾನು ಫುಲ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನಿದು ಕ್ಲೈಂಟಿಗೆ ಆಗ್ತಾ ಇರೋದ್ರಿಂದ ಅವ್ರು ಬ್ಲೌಸ್ ಪೀಸ್ ಕಳಿಸಿದ್ರಲ್ವ, ಅದು ಅಳತೆ ತೊಗೊಂಡು ನಾನು ಇದನ್ನು ಲೇಸಿಗೆ ಹಾಕಿರೋದು ಫ್ರೆಂಡ್ಸ್. ಇದು ನಿಮಗೂ ಆರ್ಡರ್ ಪ್ಲೇಸ್ ಮಾಡಬೇಕು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಕುಚ್ಚು ಹಾಕ್ಬಿಟ್ಟು ತೋರಿಸಿದ್ದೀನಿ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ನಾನಿಲ್ಲಿ 75 ಸ್ಟ್ಯಾಂಡ್ಸ್ ಥ್ರೆಡ್ ತೊಗೊಂಡು ಡಬಲ್ ಮಾಡಿ ಕುಚ್ಚು ಹಾಕಿರೋದು ಫ್ರೆಂಡ್ಸ್. ಈ ಥರ ಕಾಣಿಸ್ತಾ ಇದೆ. ಇದಕ್ಕೆ ನೀವು 500 to 600 ಚಾರ್ಜ್ ಮಾಡ್ಬೋದು. ನಾನು 550 ಸಮಥಿಂಗ್ ಚಾರ್ಜ್ ಮಾಡಿದ್ದೀನಿ ಇದಕ್ಕೆ. ಸೊ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಆರ್ಡರ್ ಪ್ಲೇಸ್ ಮಾಡಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನನ್ನ ಇಮೇಲ್ ಅಡ್ರೆಸ್ನ, ಅಥವಾ ನನ್ನ ಇನ್ಸ್ಟಾಲಿ DM ಕೂಡ ಮಾಡ್ಬೋದು ನೀವು. ನಾನು ಇನ್ಸ್ಟಾ ID-ನ ಪೇಸ್ಟ್ ಮಾಡಿರ್ತೀನಿ ನೋಡಿ. ನಿಮಗೂ ಬೇಕಂದರೆ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಕೊರಿಯರ್ ಮಾಡಿದ್ರೆ ನಾನು ವಾಪಸ್ ಹಾಕ್ಬಿಟ್ಟು ಕೊರಿಯರ್ ರಿಟರ್ನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಡಿಸೈನು. ಇದೇ ಥರ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್.